ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇರೋ ಪ್ಲೇಸು ಹುಸೂರು ಡ್ಯಾಮ್. ಇದು ಸಿದ್ದಾಪುರದಲ್ಲಿ ಇರೋದು. ಸಿದ್ದಾಪುರದಿಂದ 6-7 ಕಿಲೋಮೀಟ್ರ್ ಬರಬೇಕು. ಜೋಗ ರೋಡಲ್ಲಿ ಇರೋದು ಈ ಪ್ಲೇಸ್ನ. ಆಲ್ಮೋಸ್ಟ್ ಎಲ್ಲರೂ ಎಕ್ಸ್ಪ್ಲೋರ್ ಮಾಡಿದ್ದಾರೆ. ನಾನು ನನ್ನ ಚಾನಲಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ನಾನೇನಾದರೂ ನ್ಯೂ ವಿಡಿಯೋ ಹಾಕಿದರೆ ನಿಮಗೆ ನೋಡೋಕೆ ಸಿಗುತ್ತೆ. ಸೊ ಪ್ಲೇಸ್ನ ನೋಡೋಣ ಬನ್ನಿ. ಮಧ್ಯಾಹ್ನ ಆಗಿರೋದ್ರಿಂದ ತುಂಬ ಬಿಸಿಲಿದೆ. ಈಗ 2 ಗಂಟೆ ಆಗಿರ್ಬೋದು ಅನಿಸುತ್ತೆ. ಇದೇ ನೋಡಿ ಹುಸೂರು ಡ್ಯಾಮ್. ಇದಿರೋದು ಸಿದ್ದಾಪುರ ತಾಲೂಕಲ್ಲಿ ಜೋಗ ರೋಡಲ್ಲಿದೆ. ಜೋಗ ರೋಡಿಂದ ಒಂದು ಅರ್ಧ ಕಿಲೋಮೀಟ್ರ್ 1 ಕಿಲೋಮೀಟರ್ ಒಳಗೆ ಬರಬೇಕು. ಅಲ್ಲಿಗೆ ಬಂದರೆ ಈ ಡ್ಯಾಮ್ ನೋಡೋಕ್ಕೆ ಸಿಗುತ್ತೆ. ಈ ಡ್ಯಾಮ್ನ ಯೂಸ್ ಏನಪ್ಪ ಅಂತ ಕೇಳಿದರೆ, ಈ ಡ್ಯಾಮಿಂದ ಈ ಕಡೆ ಇದು ಡ್ಯಾಮ್ ಅಂದರೆ ಈ ಕಡೆ ಇರೋ ಊರುಗಳಿಗೆ, ಇದ್ರ ಕೆಳಗಿರೋ ಊರುಗಳಿಗೆ ಆಲ್ಮೋಸ್ಟು ನೀರು ಸಪ್ಲೈ ಆಗುತ್ತೆ. ಅದು ತೋಟ, ಗದ್ದೆ ಮತ್ತು ಮನೆ ಬಳಕೆ ನೀರು ಕೂಡ ಈ ಡ್ಯಾಮಿಂದನೇ ಸಪ್ಲೈ ಆಗುತ್ತೆ. ಅದನ್ನು ಬಿಟ್ಟು ಈ ಡ್ಯಾಮಲ್ಲಿ ಮೀನು ಸಾಕಾಣಿಕೆ ಕೂಡ ಮಾಡ್ತಾರೆ. ಆಲ್ಮೋಸ್ಟ್ ಮೀನು ಕೂಡ ಹಿಡಿತಾರೆ. ಈ ಡ್ಯಾಮಲ್ಲಿ ಮೀನು ಸಾಕಿ ಅದನ್ನು ಹಿಡಿದು ಅದನ್ನು ಮಾರ್ತಾರೆ. ಅಲ್ಲಿ ಮಧ್ಯದಲ್ಲಿ ಕಾಣಿಸ್ತಾ ಇದೆ ಅಲ್ಲ, ಸಣ್ಣ ಸಣ್ಣ ಮರದ ಥರ, ಅದೆಲ್ಲ ಫುಲ್ಲು ನೀರು ಇಳಿದ್ಬಿಟ್ರೆ ಬೇಸಿಗೆಯಲ್ಲಿ ಅದು ಫುಲ್ಲು ನೋಡೋಕೆ ಸಿಗುತ್ತೆ. ಅಲ್ಲಿ ಹೋಗ್ಬೋದು, ನಡ್ಕೊಂಡೇ ಹೋಗ್ಬೋದು, ನೀರೇನೂ ಇರೋಲ್ಲ. ಆಲ್ಮೋಸ್ಟ್ ಈಗ ಲಾಕ್ಡೌನಲ್ಲೆಲ್ಲ ಇಲ್ಲಿ ಫುಲ್ಲು ಒಂದು ಸಾರಿ ಬಂದಿದ್ವಿ. ಸೊ ಫುಲ್ ಅಲ್ಲಿವರೆಗೂ ಹೋಗಿದ್ವಿ, ನಡ್ಕೊಂಡೇ ಹೋಗಿದ್ವಿ, ಅಷ್ಟೊಂದು ನೀರಿರೋಲ್ಲ. ಈಗ ನೀರಿರೋದ್ರಿಂದ ಅಲ್ಲಿ ಹೋಗೋಕ್ಕಾಗಲ್ಲ, ಈಜೊಡ್ಕೊಂಡೇ ಹೋಗಬೇಕು. ನೀವೇನಾದರೂ ಸ್ವಿಮ್ಮಿಂಗ್ ಬಂದರೆ ಇಲ್ಲಿ ಹೋಗ್ಬೋದು. ಲೋಕಲ್ ಏಡ್ಸ್ ಯಾರಾದರೂ ಇದ್ದರೆ ಮಾತ್ರ ಹೋಗ್ಬೋದು. ಆಲ್ಮೋಸ್ಟ್ ನೋಡಿರ್ತೀರ, ಮಳೆಗಾಲದಲ್ಲಿ ಇಲ್ಲಿ ನೀರು ಬರುತ್ತೆ. ಬಟ್ ಈಗ ಬೇಸಿಗೆಯಲ್ಲಿ ಆ ಫಾಲ್ಸಲ್ಲಿ ನೀರಿರಲ್ಲ. ಸೊ ಬೇಸಿಗೆಯಲ್ಲಿ ಈ ಡ್ಯಾಮಲ್ಲಿ ಮಾತ್ರ ನೀರಿರುತ್ತೆ. ಅಲ್ಲಿ ಸ್ವಿಮ್ಮಿಂಗ್ ಎಲ್ಲ ಮಾಡ್ತಾರೆ ಆಲ್ಮೋಸ್ಟ್ ಸ್ವಿಮ್ಮಿಂಗ್ ಬರೋರು. ನೀವೇನಾದರೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಮಾಡಲ್ಲ ಅಂತ ಹೇಳಿದ್ರೆ ತಿರ್ಗಾ ಕೇಳಿದ್ರು. ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಹೀಗೆ ನೆಕ್ಸ್ಟ್ ಏನಾದರೂ ವಿಡಿಯೋ ಹಾಕ್ತಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೋಡ್ಬೋದು. ಕಾಲದಲ್ಲಿ ನೋಡಿರ್ತಿರಲ್ಲ, ಆ ಫಾಲ್ಸ್ಗೆ ನೀರು ಇದೇ ಡ್ಯಾಮಿಂದ ಬರೋದು. ಈ ಡ್ಯಾಮಲ್ಲಿ ನೀರು ಮಳೆಯಿಂದ ಜಾಸ್ತಿ ಆದರೆ ಆ ನೀರನ್ನು, ಹೆಚ್ಚಾದ ನೀರನ್ನು ಹೊರಗೆ ಬಿಡ್ತಾರೆ. ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತೆ. ಸೊ ಹೊರಗೆ ಬಿಟ್ಟ ನೀರು ಅಲ್ಲಿ ಫಾಲ್ಸ್ ಆಗುತ್ತೆ. ಅದನ್ನು ಹುಸೂರು ಫಾಲ್ಸ್ ಅಂತ ಕರೀತಾರೆ. ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ, ಇದೇ ನೀರನ್ನು ಆ ಕಡೆ ಬಿಡೋ ಗೇಟ್ ಇದೆ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅನ್ಕೊತೀನಿ. ನೋ ವೇ. ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ನಿಮ್ಗೆ ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಯಾರೇ ಚಪಾರ್ ನನ್ನ ಮಕ್ಕಳು ಸತ್ರು ಮಾರಿ. ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ?